ವಿಘ್ನೇಶ್ವರ ವಿಘ್ನ ವಿನಾಯಕ ಬೆಳಕ ಬೆಳಕನೆ ಜನಕದಂತನೆ ಏಕದಂತ ವಿಘ್ನೇಶ್ವರ
ಕಲೆಯನ್ನು ಬೆಳಗಿತು ಆತ ಕಂದರಳು ಕನ್ನಡ ಕಲೆಯನ್ನು ಬೆಳಗಿತು ಆತ ಕಂದರಳು ವಿದ್ಯಾದೇವಿ ಸರಸ್ವತಿಯೇ ಹುಟ್ಟು ಕೊಡುವ ಗಜಮುಖರೇ ವಿದ್ಯಾದೇವಿ ಸರಸ್ವತಿಯೇ ಹುಟ್ಟು ಕೊಡುವ ಗಜಮುಖರೇ ವಂದನೆ ಅಭಿನಂದನೆ ವಂದನೆ ಅಭಿನಂದನೆ ಅರ್ಪಣೆ
ಶಂಕರ ಶಂಕರ ಶಿವಶಂಕರ ನೀನು ಹುಚ್ಚನ್ನು ಗುಂಡಾರೋ ವಜ್ರಧನಿಂದ್ರ ನೀನು ಹುಚ್ಚನ್ನು ಗುಂಡಾರೋ ನಿನ್ನ ಮುಂದೆ ಜಗನ್ನ ಹೊಸ ಯಂಗ್ಸ್ಟರ್ ಎಂಟ್ರಿ ಕೊಟ್ಟಿದ್ದಾನೆ. ಅವನ ಫುಲ್ ಡೀಟೇಲ್ಸ್ ಇನ್ನೂ ನಮಗೆ ಬಂದಿಲ್ಲ. ಸದ್ಯಕ್ಕೆ ಒಂದು ಹೆಸರು ಮಾತ್ರ ಗೊತ್ತು. ಡಿಜೆ 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 ಹೇಳಿ ಸರ್. ಎಸ್, ಸಿಟಿಗೊಬ್ಬ ಹೊಸ ಯಂಗ್ಸ್ಟರ್ ಎಂಟ್ರಿ ಕೊಟ್ಟಿದ್ದಾನೆ. ಅವನ ಫುಲ್ ಡೀಟೇಲ್ಸ್ ಇನ್ನೂ ನಮಗೆ ಬಂದಿಲ್ಲ. ಸದ್ಯಕ್ಕೆ ಒಂದು ಹೆಸರು ಮಾತ್ರ ಗೊತ್ತು. ಡಿಜೆ 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 पर्ची खेलने में नीरज चोपड़ा का हवा, तेज भागने में हुसैन बोल्ट का हवा, पट्टित रामदुर्ग में राउडी जाम करने में सागर पुजारी का हवा। गरीबों की सेवा करना मेरा काम है। इस सरकोट में रहता हूँ। डीजे संतू मेरा नाम है। ಈ ಊರಿಗೆ ನಾನೇ ನಾಯಕ. ಯಾರ ಬೆದರಿಕೆಯೂ ನನಗಿಲ್ಲ, ಯಾರ ಅಂಜಿಕೆಯೂ ನನಗಿಲ್ಲ. ಇಡೀ ಊರೇ ನನಗೆ ಎದುರಾಗಿ ನಿಂತರು ನಡುಗಲಾರದು ಈ ನನ್ನ ಗುಂಡಿಗೆ. ಈ ನನ್ನ ಸೂರತನ್ನು ನೋಡಿ ತಡೆಯಲಾಗದ ಸಿಟ್ಟಿಗೆದ್ದ ಆ ಶಿವನ ತಲೆಗೆದ್ದು ಬಂದರೆ ಶ್ರೀಗಂಧದ ಕಟ್ಟಿಗೆ ಅಂತ ತಯಾರಿಸಿದ ಮಣ್ಣ ಮನೆಯೆಲ್ಲ ಒಟ್ಟುಗೂಡಿಸಿ ಆ ಶಿವನನ್ನೇ ಕಟ್ಟಿ ಮೇಲೆ ಕಡಿವೆ ಚಟ್ಟಿ ಮಾರಿಸಿವೆ. ನಾವು ಸಿಗರೇಟ್ ಫ್ಯಾಕ್ಟ್ರಿ ಕಟ್ತೀವಿ, ನೀವು ಸೇರ್ತೀರಿ, ನಾವು ಶ್ರೀಮಂತರಾಗ್ತೀವಿ. ನಾವು ಗುಟ್ಕಾ ಫ್ಯಾಕ್ಟ್ರಿ ಕಟ್ತೀವಿ, ನೀವು ತಿಂತೀರಿ, ನಾವು ಶ್ರೀಮಂತರಾಗ್ತೀವಿ. ನಾವು ಹಾದಿ ಬೀದಿಯಲ್ಲಿ ಬಾರೋಗುಣಿ ಒಪ್ಪಣೆ ಮಾಡ್ತೀವಿ, ನೀವು ಹೆಂಡ್ರ ಮಕ್ಕಳ ಬಿಟ್ಟು ಬಂದು ಕುಡಿತೀರಿ, ನಾವು ಶ್ರೀಮಂತರಾಗ್ತೀವಿ. ಆದ್ರೆ ರೈತ ಬಿತ್ತಿದ ಅನ್ನವನ್ನು ಇಡೀ ಜಗತ್ತೇ ತಿಂದರು,
ರೈತ ಮಾತ್ರ ಶ್ರೀಮಂತ ಆಗಲ್ಲ. ಇದನ್ನು ಯಾರು ವಿಚಾರ ಮಾಡಿರೋನು? ಇಲ್ಲ, ಯಾಕಂದ್ರೆ ನಿಮಗೆ ವಿಚಾರ ಮಾಡಕ್ ನಾವು ಬಿಡಂಗಿಲ್ಲ. ಸಾಲ ಸೂಲ ಮಾಡಿ ಬೀಜ ಗೊಬ್ಬರ ತರ್ತೀರಾ, ಆದ್ರೆ ಸರಿಯಾದ ಟೈಮ್ಗೆ ಮಳೆ ಇರಲ್ಲ, ಕರೆಕ್ಟ್ ಟೈಮ್ಗೆ ಕರೆಂಟ್ ಇರಲ್ಲ. ಸೊಸೈಟಿ ಬ್ಯಾಗ್ಗಳಲ್ಲಿ ಸಾಲ ಮಾಡ್ತೀರಾ, ಆ ಗೌರ್ಮೆಂಟ್ ಬಂದು ಸಾಲ ಮನ್ನಾ ಮಾಡುತ್ತೆ, ಈ ಗೌರ್ಮೆಂಟ್ ಬಂದು ಸಾಲ ಮನ್ನಾ ಮಾಡುತ್ತೆ ಅಂತ ನಂಬಿಕೆ ಇಟ್ಕೊಂಡು ಕುಂತಿದ್ದೀರಾ. ಆದ್ರೆ ಆ ಸರ್ಕಾರದವರು ಆ ಜನ ಈ ಜನ ಅಂತ, ಆ ಭಾಗ್ಯ ಈ ಭಾಗ್ಯ ಅಂತ 5 ವರ್ಷ ಗುಮ್ತಾರೆ, ಗುಮ್ಮಿಸ್ಕೊಂಡು ಕುಂತಿರ್ತಾರೆ. ಇದನ್ನೆಲ್ಲ ತಿಳಿದವನು ಯಾವನಾದ್ರೂ ಒಬ್ಬ ಮುಂದೆ ಬಂದು ಸ್ಟ್ರೈಕ್ ಹೋರಾಟ ಅಂತ ರೋಡಿಗೆ ಇಳಿದ್ರೆ ಅವನ ಕಣ್ಣಲ್ಲಿಟ್ಟು ಯಾವದಾದರೂ ಒಂದು ಫಿಟ್ಟಿಂಗ್ ನಲ್ಲಿಟ್ಟು ಗುಮ್ಮಿ ಕಳೇಸಿ ಬಿಡ್ತಾರೆ. ಅಂತದ್ರಲ್ಲಿ ರೈತ ಶ್ರೀಮಂತ ಅಂದ್ರೆ ಹೆಂಗಾಗ್ತಾನ್ರಿ? ಆಗಾಗ ನಮ್ಮಂತ ರಾಜಕಾರಣಿಗಳು ಬಿಡ್ಬೇಕಲ್ಲ. ಒಂದು ಕುರಿಯ ಬೆಲೆ 20,000, ಒಂದು ಕತ್ತೆಯ ಬೆಲೆ 15,000, ಒಂದು ಜಾತಿ ನಾಯಿ ಬೆಲೆ 10,000. ನಿನ್ನ ಒಂದು ಮತದ ಬೆಲೆ ಬರೀ ಒಂದೇ 1,000. ಅಂದ್ರೆ ಇದು 5 ವರ್ಷದ ರಾಜಕೀಯ. 5 ವರ್ಷಕ್ಕೆ 1825 ದಿನಗಳ ಮಾತ್ರ. 1825 ದಿನಗಳಲ್ಲಿ ನಿಂದು 1,000 ಬಾಗ್ಲೆ ಹೊಡೆದು ನೋಡಿದಿರಿ. ನಿಂದು ಒಂದು ದಿನದ ಪೇಮೆಂಟ್ ಬರೀ 54 ಪೈಸೆ ಮಾತ್ರ. ಒಬ್ಬ ಭಿಕ್ಷಕ ಇವತ್ತು ಏನೂ ಇಲ್ಲ ಅಂದ್ರು 200 ಸಂಪಾದನೆ ಮಾಡ್ತಾನೆ. ಲೇ ತಮ್ಮ, ಆ ಭಿಕ್ಷಕನಿರ ಬೆಲೆ ನಿನಗಿಲ್ಲಲ್ಲೋ ತಮ್ಮ. ಅದಕ್ಕಂತಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ದಾರೆ, ನಿನ್ನ ಒಂದು ಮತ ಅನ್ನೋದು ನಿನ್ನ ಮನೆ ಮಗು ಇದ್ದಾಗೆ, ಅದನ್ನ ಯಾರಿಗೂ ಮಾರ್ಕೋಬೇಡ ಅಂತ ಹೇಳ್ಯಾರ. ನಾ ಮಾತಾಡುದು ಸ್ವಲ್ಪ ಬಿರುಸನ್ಸೈತಿ, ಆದ್ರೆ ಅದ್ಯಾವತ್ತಿದ್ರು ಕಾರ್ಯನ ಇರ್ತೈತಿ, ಇರಬೇಕು. ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆವರಿಳಿಸಿ ಈ ಎತ್ತಿಂದ ಕಟ್ಟಿರುವ ಸ್ವಂತ ಬ್ರ್ಯಾಂಡು, ದಟ್ ಈಸ್ ಈ ಸರ್ಕೋಟ್ ದೇವಾಪುರ ಬ್ರ್ಯಾಂಡು. ದಿಮಾಗ್ ಸ್ವಲ್ಪ ಜಾಸ್ತಿನೇ ಇರ್ತೈತಿ, ಇರಾಕಬೇಕ. ಯಾಕಂದ್ರೆ ನಾನು ಟ್ರೈನಿಂಗ್ ತಗೊಂಡು ವಿಲನ್ ಆದವನಲ್ಲ, ಹುಡ್ತಾಂಡೆ ವಿಲನ್ ಅಂತ ಹುಡ್ತವನು. ಪ್ರಿಯ ಕಲಾರಸಿಕರೇ, ಇನ್ ಮುಂದೆ ನೋಡ್ತಾ ಇರಿ ಈ ಡಿಜೆ ಸಂತು ಆಡೋ ಆಟವನ್ನು. दिल्ली में राहुल का हवा, बेंगलुरु में विराट कोहली का हवा, बट इस रामदुर्ग में राउडीज़म करने में सागर पुजारी का हवा, बट इस नाटक में हवा इस डीजे संतू का हवा. ಹೋಗೋಕ್ ಮುಂಚೆ ಕೊನೆಯದಾಗಿ ಒಂದು ಮಾತು ಹೇಳ್ತೋಕಿನಿ, ಜೈಲಲ್ಲಿರೋ ಖೈದಿ ನಿಮ್ಮೆ ಹೊರತು ಈ ದುಷ್ಟ ರಾಜಕಾರಣಿಗಳನ್ನು ಯಾವ ಕಾರಣಕ್ಕೂ ನಂಬೇಡಿ. ಸಂಧ್ಯಾ ಪ್ರವರ್ತತೆ उत्तिष्ठ नरसार्दूला कर्तव्यं दैवमाह्निकम् उत्तिष्ठोत्तिष्ठ गोविन्द उत्तिष्ठ गरुडध्वज
उत्तिष्ठ कमलाकान्ता त्रैलोक्यं मङ्गलं कुरु कौसल्या सुप्रजा रामपूर्वा सन्ध्या प्रवर्तते उत्तिष्ठ नरसार्दूला कर्तव्यं दैवमाह्निकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु कौसल्या सुप्रजा रामपूर्वा सन्ध्या प्रवर्तते उत्तिष्ठ नरसार्दूला कर्तव्यं दैवमाह्निकम् हतु अवतार दुर्गम्मने ಮುತ್ತಿನಾರತಿ ಬೆಳಗಿದಿನ ಭಕ್ತರನ್ನು ಧರಿಸು ಮಹಾಮಾತೆ ಬಾಳು ಬೆಳಗಿಸು ಮಾತಾಯಿ ಹತ್ತು ಅವತಾರ ದುರ್ಗಮ್ಮನೆ ಮುತ್ತಿನಾರತಿ ಬೆಳಗಿದಿನ ಭಕ್ತರನ್ನು ಧರಿಸು ಮಹಾಮಾತೆ ಬಾಳು ಬೆಳಗಿಸು ಮಾತಾಯಿ ಹತ್ತು ಅವತಾರ ದುರ್ಗಮ್ಮನೆ ಅಮ್ಮ ಜಗನ್ಮಾತೆ ಜಗದ್ರಕ್ಷಕಿ ಶುಂಭ ನಿಶುಂಭರ ಸಂಹಾರ ಮಾಡಿ ಶಾಂಭವೆನಿಸಿಕೊಂಡ ನಿನಗೆ ತಿಳಿಯಲಾರ್ದೇನಮ್ಮ ಈ ನಮ್ಮ ಜೀವನದ ಚರಿತ್ರೆ. ತಾಯಿ, ಇಬ್ಬರು ತಮ್ಮಂದಿರಿಗೋಸ್ಕರ ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ದುಡಿದು ಬಸದು ಬೆಂಡಾಗಿ ಹೋಗಿದ್ದಾರೆ ನನ್ನ ಪತಿ ದೇವರು. ಆಶ್ಚರ್ಯವಾಗುವಂತ ಆಸ್ತಿಯನ್ನು ಕಳೆದುಕೊಂಡ ಅವರು ಈ ಬಡತನವೆಂಬ ಬೇದಲ್ಲಿ ಸಿಲುಕಿ ಹಗಲು ರಾತ್ರಿ ಕಷ್ಟ ಪಡ್ತಾ ಇದ್ರೆ ನನ್ನಿಂದ ನೋಡೋಕ್ ಆಗ್ತಾ ಇಲ್ಲಬ್ಬ. ಅವ್ರಿಗೆ ಯಾವುದಾದ್ರೂ ಒಂದು ಒಳ್ಳೆಯ ಉದ್ಯೋಗವನ್ನು ದೊರಕಿಸಿ ಅವ್ರಿಗೆ ಈಗಿರುವ ಕಷ್ಟದಿಂದ ಪಾರು ಮಾಡು. ಅದು ಅಲ್ಲದು
ನಮ್ಮಂಥ ಬಡವರು ಬಾಳ್ಬೇಕು ಇದ್ರೆ ಪ್ರತಿ ಹೆಜ್ಜೆಗೂ ತೊಡಕಾಕಿ ನಮ್ಮ ಬಾಳನ್ನೇ ಸುಟ್ಟು ಹಾಕಬೇಕು ಅಂತ ನೋಡ್ತಾ ಇರೋ ಆ ಪಾಪಿ ನಾಗೇಗೌಡ ಅವನ ಸೊಕ್ಕನ್ನ ಅಡಗಿಸಿ ನಮ್ಮ ಬಾಳನ್ನ ಉದ್ಧರಿಸು ತಾಯಿ. ನಿನಗೆ ಕೋಟಿ ಕೋಟಿ ನಮಸ್ಕಾರ. ಕಮಲ, ಏನಿದೆಲ್ಲ ಪೂಜೆ ಸಂಭ್ರಮ? ಹೌದು ಬನ್ನಿ ಸ್ವಾಮಿ, ಇಂದು ಶುಕ್ರವಾರ ದುರ್ಗಾ ಮಾತೆ ಜಾತ್ರೆ ಬೇರೆ, ಅದಕ್ಕೆ ಆ ದೇವಿಯ ಪೂಜೆ ಮಾಡ್ತಾ ಇದ್ದೆ. ತೆಗೆದುಕೊಳ್ಳಿ ಪ್ರಸಾದ. ಎದ್ದೇಳು ಕಮಲ, ನಿನ್ನ ಬಾಳು ಬಂಗಾರವಾಗಿ, ನಿನ್ನ ಭವಿಷ್ಯ ದೇಶದ ಹಂದರವಾಗಲಿ. ಹಾ, ಅದಿರ್ಲಿ, ಮೊದಲು ಆ ಶ್ರೀದೇವಿಗೆ ನೀವು ನಮಸ್ಕರಿಸಿ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ. ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ. ಅಮ್ಮ ಚಾಮುಂಡೇಶ್ವರಿ, ಚಂಡಮುಂಡರನ್ನು ಸಂಹರಿಸಿ ಚಾಮುಂಡಿ ಎನಿಸಿಕೊಂಡ ನಿನಗೆ ಈ ಜಗದ ಭಂಡರು ಕಾಣುವುದಿಲ್ಲವೇ ನಿನ್ನ ಕಣ್ಣಿಗೆ? 1000ಕ್ಕೆ 20,000 ಸಾಲವನ್ನು ಹೇರಿ ಒತ್ತೆಯಾಳುಗಳಂತೆ ದುಡಿಸಿಕೊಂಡು ಅವರ ನೆತ್ತಿಯ ಮೇಲೆ ಕಾಲಿಟ್ಟು ಮೆರೆಯುವ ಈ ರಾಕ್ಷಸರಿಗೆ ಎಲ್ಲಿದೆ ಅಮ್ಮ ಅಂತ್ಯ? ದಿನಾಲು ಕಳ್ಳ ಸಂತೆ ವ್ಯವಹಾರದಿಂದಲೇ ರೈತರ ಗೋಣು ಮುರಿದು ನೇಣಕ್ಕೇರಿಸಲು ಸಿದ್ಧನಾಗಿ ನಿಂತ ನಾಗೇಗೌಡ ತನ್ನ ದರ್ಭದಿಂದ ಉಪ್ಪಿ ನಿಂತಿದ್ದಾನೆ ನನ್ನಂತ ರೈತನ ರಕ್ತವನ್ನು ಕುಡಿಯಲು. ರೈತರನ್ನೇ ತಿಂದು ತೇಗಿದಾಗ ಎಲ್ಲಿದೆ ಅಮ್ಮ ನಮ್ಮಂತ ಬಡ ರೈತರಿಗೆ ಸ್ವಾತಂತ್ರ್ಯ? ಅದಕ್ಕಾಗಿ ತಾಯಿ ಬೇಗನೆ ಕಣ್ತೆರೆದು ಕಾಪಾಡು ಅಮ್ಮ ಈ ಬಡಪಾಯಿಗಳನ್ನು. ಸ್ವಾಮಿ, ಯಾಕ್ರಿ ಯಾವತ್ತೂ ಇಲ್ಲದೆ ಇವತ್ತ ಆ ತಾಯಿ ಮೇಲೆ ಇಷ್ಟೊಂದು ಭಾರ ಹಾಕಿ ಮಾತನಾಡ್ತಾ ಇದ್ರಲ್ಲ, ಯಾಕೆ? ಹೌದು ಕಮಲ, ಹೌದು, ಭಾರ ಹಾಕಲೇಬೇಕಾಗಿದೆ. ಊರಿನ ಗೌಡ ನಾನೇ ಎಂದು ನನ್ನ ತಮ್ಮನ ಸಲುವಾಗಿ ತಲೆ ಕೆಡಿಸಿಕೊಂಡ ಗೌಡ ಎಲ್ಲರನ್ನೂ ಬೆದರಿಸಿದ ಹಾಗೆ ನನ್ನನ್ನು ಬೆದರಿಸಿ ತನ್ನ ಇಲೆಕ್ಷನ್ ಪ್ರಚಾರಕ್ಕೆ ಬೆಂಬಲವನ್ನು ಕೇಳಿದ್ದಾನೆ. ಹೌದೇ? ಒಂದು ವೇಳೆ ನಾವು ಅವನಿಗೆ ಬೆಂಬಲಿಸದೆ ಹೋದರೆ ಊರಲ್ಲಿ ನಮಗೆಲ್ಲ ಬಹಿಷ್ಕಾರ ಹಾಕಿ ನನ್ನ ತಮ್ಮ ಶೇಖರನ ಕೊಲೆ ಮಾಡುತ್ತೇನೆ ಎಂದು ಹೆದರಿಸಿ ನನ್ನನ್ನು ಹೊಲದಿಂದ ಹೊರಗೆ ಕಳಿಸಿದ್ದಾನೆ. ಏನು ಆ ರೀತಿ ಮಾತನಾಡದೇನೆ ಆ ಪಾಪಿ ಅವನ ಆಡ್ದ ಒಂದೊಂದು ಮಾತು ಹುಲಿ ಅಂತಿರೋ ನನ್ನ ಮೈದನಿಗೆ ತಿಳಿದ್ರೆ ಏನಾಗುತ್ತೆ ಗೊತ್ತೇನ್ರಿ? ಅನಾಹುತ ಆಗೋದ್ರಲ್ಲಿ ಸಂದೇಹವೇ ಇಲ್ಲ. ಅದಕ್ಕಾಗಿಯೇ ಕಮಲ, ನಮ್ಮ ತಮ್ಮನಿಗೆ ನಾವೇ ಕರೆದುಕೊಂಡು ಬುದ್ಧಿ ಹೇಳಿದ್ರಾಯ್ತು. ಯಾಕೆ ಬೇಕು ನಮ್ಗೆ ಆ ಶ್ರೀಮಂತರ ಸಹವಾಸ? ಹೌದು ರೀ, ಹಾಗೆ ಮಾಡೋಣ.
ಸುಂದರ ಅಣ್ಣ ಅತ್ತಿಗೆ ಓ ತಮ್ಮಂದಿರ ಈಗ ಬಂದ್ರೇನಪ್ಪ ಆ ತುಳಸಿಗೆರೆ ಹನುಮಪ್ಪನ ದರ್ಶನ ತಗೊಂಡು? ಹೌದಣ್ಣ ಈಗಲೇ ಬಂದೆವು. ಹೌದು, ಅತ್ತಿಗೆ ಮುಂದೆ ಏನೋ ವೈರತ್ವ ಅಂತ ಹೇಳ್ತಿದೆಯಲ್ಲ, ಏನದು? ಹೌದಪ್ಪ, ಅಂತ ಪ್ರಸಂಗವೇ ಬಂದೊದಗಿದೆ ನನಗೆ. ಯಾಕಣ್ಣ? ಜೋಡಿ ಹುಳಿಗಳಂತೆ ನಿನ್ನ ತಮ್ಮಂದಿರು ಇನ್ನು ಜೀವಂತವಾಗಿರುವಾಗಲೇ ಅದ್ಯಾವ ಪ್ರಸಂಗದ ಬಂಡೆ ಬಿದ್ದಿತು ನಿನ್ನ ಮೇಲೆ? ಯಾವನಾದರೂ ಇವರ ಕಟುಕ ಶ್ರೀಮಂತನೇನಾದರೂ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ಈಗಲೇ ಹೇಳು, ಅವನನ್ನು ಒದ್ದಿ ಹೊರಿಸಿ ಬರ್ತೇನೆ. ಹಾಗೇನೂ ಇಲ್ಲಪ್ಪ, ನೀನು ಮೊದಲು ನನ್ನದೊಂದು ಮಾತನ್ನು ಕೇಳಬೇಕೀಗ. ಒಂದೇ ಕಣ್ಣ, 10 ಕೇಳು. ಅದಕ್ಕೆ ನಾ ತಪ್ಪಿ ನಡೆದರೆ ನಿನ್ನ ತಮ್ಮನಾಗಿ ಹುಟ್ಟಿದಕ್ಕೆ ಏನು ಸ್ವಾರ್ಥಕ? ಹಾಗಾದರೆ ಇಂದಿನಿಂದ ಕೃಷ್ಣನ ಪ್ರಚಾರ ಬೆಂಬಲವನ್ನು ನಿಲ್ಲಿಸಬೇಕು. ಅಣ್ಣ, ಹೌದು, ಆ ನಾಗೇಗೌಡನನ್ನು ನಾವು ಎದುರು ಹಾಕಿಕೊಳ್ಳುವುದೇ ಬೇಡ. ಇದು ನನ್ನ ಆಜ್ಞೆ. ಅಂದರೆ ನನ್ನ ಈ ನಿನ್ನ ಮಾತು ಆ ನಾಲಾಯಕ ಗೌಡನಿಗೆ ಹೆದರಿ ನಾವೆಲ್ಲ ತಲೆ ತಗ್ಗಿಸಿ ಇರಬೇಕಂತೇನು? ತಲೆ ತಗ್ಗಿಸಿ ನಿಲ್ಲುವ ಮಾತಲ್ಲ ಸಹೋದರ. ಅವನನ್ನು ನಾವು ಎದುರು ಹಾಕಿಕೊಂಡರೆ ಸುಖದ ಸೋಪಾನದಿಂದ ಕೈ ತಪ್ಪಿ ಬಿದ್ದು ಕಷ್ಟದ ಹೆಗಲು ಹತ್ತಬೇಕಾಗುತ್ತದೆ ನಮ್ಮ ಮನೆತನ. ಎಂತ ಹೇಳಿತನದ ಮಾತನಾಡ್ತಿದ್ಯಣ್ಣ? ಆ ನಾಲಾಯಕ ನಾಗೇಗೌಡನಿಗೆ ಹೆದರಿ ಕಷ್ಟದ ಸೋಪಾನ ಕೈ ತಪ್ಪಿಸಿ ಕಷ್ಟದ ಹೆಗಲು ಎತ್ತಿಸಲಿಕ್ಕೆ ಅವನೇನು ಹುಲಿಯೋ ಅಥವಾ ಕರಡಿಯೋ? ಅಣ್ಣ, ಬಿಟ್ಟು ಬಿಡಣ್ಣ ಈ ನಿನ್ನ ಹಠವನ್ನು. ಹಾಗೇನಾದರೂ ಅವನು ನಮ್ಮ ಮನೆತನದ ಮೇಲೆ ಕಣ್ಣು ಹಾಕಿದ್ದೇ ಆದರೆ ಅಂದೇ ಅವನನ್ನು ಕಣ್ಣು ಕಿತ್ತಾಕಿ ಮಣ್ಣಾಗಿ ಮುಚ್ಚಿ ಅವನ ಬಿಸಿ ರಕ್ತವನ್ನು ಕುಡಿದು ಬಿಡ್ತೀನಿ. ಬೇಡ ಶೇಖರ, ನಿಮ್ಮಣ್ಣ ಹೇಳೋ ಮಾತನ್ನ ಕೇಳಪ್ಪ. ಆ ಗೌಡ ಪಾಪಿ ಕಣೋ. ಈಗ ತಾನೇ ಹೊಲದಕ್ಕೆ ಹೋದ್ರೆ ನಿಮ್ಮಣ್ಣನಿಗೆ ಬೆದರಿಕೆ ಹಾಕಿ ಕಳಿಸಿದ್ದಾನೆ ಆ ಗೌಡ. ಏನ್ ಹೇಳ್ತಿದ್ಯಮ್ಮ ನೀನು? ಕೇವಲ ಹೋಟಿನ ಆಸೆಗಾಗಿ ನನ್ನ ಹೊಲಕ್ಕೆ ನುಗ್ಗಿ ನನ್ನ ಅಣ್ಣನಿಗೆ ಬಾಯಿಗೆ ಬಂದಂತೆ ಮಾತನಾಡಿ ಹೋಗಿದ್ದಾನೆಂದರೆ ನಾವೇಕೆ ಅವನಿಗೆ ಸುಮ್ಮನೆ ಬಿಡಬೇಕು? ಲೇ ನಾಗೇಗೌಡ, ನೀನು ಗಂಡಸೆ ಆಗಿದ್ದರೆ ನನ್ನ ಮುಂದೆ ಬಂದು ನಿಂತು ಮಾತಾಡಬೇಕಿತ್ತಲೇ. ರಣ ಹೇಳಿ ಏನೆಂದು ಅಂದನ ಆ ದೇಸಾಯಿ ಗೌಡ? ಹೇಳಣ್ಣ, ಹೇಳು. ಮೂಕನಾಗಿ ನಿಲ್ಲಬೇಡ ಈ ವಿಷಯದಲ್ಲಿ. ಏನೆಂದು ಹೇಳಲಪ್ಪ ಅವನಾಡಿದ ಮಾತುಗಳನ್ನು? ಅಂದಿದ್ದಾದ್ರೂ ಹೇಳಣ್ಣ. ಈಗಲೇ ಹೋಗಿ ಅವನದೇ ತಟ್ಟಿ ಕೇಳಿ ಬರುತ್ತೇವೆ. ಈ ನಿನ್ನ ತಮ್ಮಂದು ಇರೋದೇ ನಿಮ್ಮಿಬ್ಬರ ರಕ್ಷಣೆಗಾಗಿ. ಹೇಳಣ್ಣ, ಹೇಳು. ನಿನ್ನನ್ನು ಹೊಡೆಯುತ್ತೇನೆಂದು ಹೊಗಳಿದ್ದೇನೆ, ಇಲ್ಲ ಕಡೆಯುತ್ತೇನೆ ಎಂದು ಹೊಗಳಿದ್ದೇನೆ. ಹಾಗೇನಾದರೂ ಕಿಡಿ ನುಡಿ ಆಡಿದ್ದೇ ಆದರೆ ಈಗಲೇ ಹೋಗಿ ಅವನ ಹೆಣವನ್ನು ಮಣ್ಣಾಗಿ ಮುಚ್ಚಿ ಬರ್ತೀನಿ. ಅವನನ್ನು ಕಡಿಯುತ್ತೇನೆ ಎಂದು ಹೋದ ಎಷ್ಟೋ ಜನ ಕಸ್ಟಡಿಯಲ್ಲೇ ಕುಳಿತು ಹೋಗಿದ್ದಾರಪ್ಪ ಅವನ ಕೈಯಲ್ಲಿ. ಅದಕ್ಕೆ ನಮಗೇಕೆ ಬೇಕು ಆ ಶ್ರೀಮಂತರ ಸಹವಾಸ? ನೀನು ಬಿಟ್ಟು ಬಿಡು ಈ ಹಠವನ್ನು. ಬಿಟ್ಟು ಬಿಡೆಂದು ಕಟುವಾಗಿ ನುಡಿಯಬೇಡಣ್ಣ ಈ ನಿನ್ನ ತಮ್ಮನಿಗೆ. ಆ ತಮ್ಮನಿಗೆ ಹಠ ಯೋಗಿ ಗೌಡನೆಂದು ನಾವೆಲ್ಲ ಶರಣರಾಗಿ ಕುಳಿತರೆ ಮುಂದೆ ನಮ್ಮಂತ ಬಡವರ ರಕ್ತ ಹೀರಿ ಕೊಡ್ತಾನೆ ಆ ನಾಲಾಯಕ ಗೌಡ. ಅಣ್ಣ, ನಿನ್ನ ಮಾತಿನಂತೆ ಮಹಾತ್ಮ ಗಾಂಧೀಜಿಯವರು ಹೇಡಿಯಾಗಿ ಮನೆಯಲ್ಲಿ ಕುಳಿತಿದ್ದರೆ ನಾವೆಲ್ಲರೂ ಬ್ರಿಟಿಷರ ಕೈಯಲ್ಲಿ ಗುಲಾಮರಾಗಿ ಬಾಳುತ್ತಿದ್ದೆವು. ಅದಕ್ಕೆಲ್ಲ ಎದೆಗೊಟ್ಟು ಗೆದ್ದು ಹೋರಾಡಲಿಲ್ಲವೇ ಈ ಭಾರತ ಭೂಮಿಯನ್ನು? ಅಂದಾಗ ನಂದು ಕೂಡ ಇದರಲ್ಲಿ ನ್ಯಾಯ ಉಳಿಸುವುದೇ ಮುಖ್ಯ ಗುರಿ. ಭಾರತವನ್ನೇ ದೊರಕಿಸಿಕೊಟ್ಟು ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ ಮಹಾತ್ಮರನ್ನೇ ಗುಂಡಿಟ್ಟು ಕೊಂದಿದ್ದು ಇದೇ ಇನ್ನಿನ ಸಮಾಜ. ಅಂತ ನೀಚ ಗೋಡ್ಸೆಯನ್ನು ಗುಂಡಿಟ್ಟು ಕೊಂದಿದರು ಆ ಮಹಾತ್ಮನ ಹೆಸರು ಇಂದಿಗೂ ಭಾರತದ ಭೂಪಟದಲ್ಲಿ ಅಚ್ಚಳಿಯದೆ ಉಳಿದಿದೆ ಸುವರ್ಣ ಅಕ್ಷರಗಳಲ್ಲಿ. ಅಂದಾಗ ನಾವೇಕೆ ಹೆದರಬೇಕು ಪ್ರಾಣಕ್ಕೆ? ಅಣ್ಣ, ಆ ಕೃಷ್ಣನನ್ನು ಎದುರಿಸಿದಂತೆ ನಮಗೇನಾದರೂ ನಮ್ಮ ಮನೆತನದ ಮೇಲೆ ಕಣ್ಣು ಹಾಕಿದರೆ ಅವನನ್ನು ಸುಮ್ಮನೆ ಬಿಡುವುದಿಲ್ಲ. ಅದನ್ನೆಲ್ಲ ಎದುರಿಸಲಿಕ್ಕೆ ನಾನಿದ್ದೇನೆ. ನೀನು ಸ್ವಲ್ಪ ಸಮಯವನ್ನು ತೆಗೆದುಕೋ ಶೇಖರ್. ಇನ್ನೆಲ್ಲಿದೆ ಅಣ್ಣ ಈ ನಿನ್ನ ತಮ್ಮ ಚಂದ್ರಶೇಖರನಿಗೆ ಕಾಲಾವಕಾಶ? ಜೋಡಿ ಹುಲಿಗಳಂತೆ ನಿನ್ನ ತಮ್ಮಂದಿರು ಇನ್ನೂ ಜೀವಂತವಾಗಿರುವಾಗಲೇ
ನಮ್ಮ ಹೊಲಕ್ಕೆ ಬಂದು ನಿನಗೆ ಬಾಯಿಗೆ ಬಂದಂತೆ ಮಾತನಾಡಿ ಹೋಗಿದ್ದಾನೆಂದರೆ ಅವನೇಕೆ ನಾವು ಸುಮ್ಮನೆ ಬಿಡಬೇಕು? ಶೇಖರ, ಏನು ಇದೆಲ್ಲ? ನಿಮ್ಮಣ್ಣ ಹೇಳಿದ ಮಾತನ್ನ ಕೇಳಪ್ಪ. ನೀನು ಆಡುವ ಮಾತು ಕೇಳಿದ್ರೆ ಪ್ರಾಣದ ಭಯವೇ ತುಂಬಿದೆ ನನ್ನಲ್ಲಿ. ಬಿಟ್ಟು ಬಿಡು ನಿನ್ನ ರಾಜಕೀಯ ಹಠವನ್ನ. ಅತ್ತಿಗೆ, ಪ್ರಾಣಕ್ಕೆ ಹೆದರಿ ನಾವೆಲ್ಲ ಸೆಂಡರಾಗಿ ಮನೆಯಲ್ಲಿ ಕುಳಿತರೆ ನಮ್ಮಂತ ಬಡವರ ರಕ್ತವನ್ನೇ ಹೀರಿ ಬಿಡ್ತಾನೆ ಆ ನಾಗೇಗೌಡ. ಅತ್ತಿಗೆ, ಒಂದೇ ಒಂದು ತಿಂಗಳಿನಲ್ಲಿ ವಿದ್ಯಾವಂತ ತರುಣರಾದೆ ನಾವೇ ಸತ್ಯ ಯಾವುದೆಂದು ಕಾಪಾಡದೆ ನೋಟಿನ ಆಸೆಗಾಗಿ ಹೋಟು ಹಾಕಿ ಅವರಂತವರನ್ನು ಆರಿಸಿ ತಂದರೆ ಇಡೀ ಕರ್ನಾಟಕವನ್ನೇ ಲೂಟಿ ಮಾಡಿ ಬರ್ತಾನೆ ಆ ನಾಗೇಗೌಡ. ಅಂತವರ ಭಂಡ ರಾಜಕೀಯಕ್ಕಾಗಿ ನಿಮ್ಮಂತವ್ರು ಬೇಕಾಗಿದೆಯಾ? ಆಯ್ತಪ್ಪ, ಸಮಾಜ ಸೇವೆಯೊಂದಿಗೆ ನಿಮ್ಮ ವಿದ್ಯಾಭ್ಯಾಸವು ಚೆನ್ನಾಗಿ ನಡೆದು ಸಮಾಜದಲ್ಲಿ ನೀವು ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ಮುಂದೆ ಬಂದರೆ ಸಾಕು ನನಗೆ. ಅದಕ್ಕೆಲ್ಲ ನಿಮ್ಮ ಆಶೀರ್ವಾದ ಬೇಕಣ್ಣ. ಹಾ, ಇನ್ನೊಂದು ಮಾತು ಸಹೋದರರೇ, ಸತ್ಯ, ಧರ್ಮ, ನ್ಯಾಯ, ನೀತಿ, ಅಹಿಂಸೆ ಇವೆಲ್ಲವೂ ನಿಮ್ಮ ಮೊದಲು ಮೂಲ ಮಂತ್ರವಾಗಬೇಕು. ಅದೇ ನಿಜವಾದ ಧರ್ಮ. ನೋಡಿದ್ರೇನ್ರಿ ನಮ್ಮ ಶೇಖರ್ನ ಶೌರ್ಯ, ಧೈರ್ಯ. ಹುಲಿ, ಬನ್ನೂರ್ ತಂಡ ರಾಜ ಹುಲಿ. ನೋಡಪ್ಪ, ನೀವು ನಡೆಯುವ ದಾರಿ ಸತ್ಯದ ದಾರಿಯಾಗಿರ್ಬೇಕು. ಅನ್ಯಾಯ, ಅತ್ಯಾಚಾರ, ಭ್ರಷ್ಟ ಅಧಿಕಾರಿಗಳನ್ನ ನಿಮ್ಮ ಕಾಲಲ್ಲಿ ಹಾಕಿ ಹತ್ತಿಕ್ಕಿ ಅವರೆಲ್ಲರಿಗೂ ಶ್ರೇಷ್ಠ ಮನುಜರಾಗಿ ಬಾಳಬೇಕು. ಇದೇ ನಿಮ್ಮ ಅತ್ತಿಗೆ ಆಸೆಯಪ್ಪ. ಆಯ್ತು ಅತ್ತಿಗೆ, ದೇವರಂತಹ ಅಣ್ಣ ಅತ್ತಿಗೆರೆ ನೀವಿರುವಾಗ ನಿಮ್ಮ ಮಾತನ್ನು ಅಕ್ಷರ ಸಹ ಪಾಲಿಸುತ್ತಾನೆ. ಕಟುಕ ಶ್ರೀಮಂತರಿಗೆ ಸಿಂಹದ ಮರಿಯಾಗಿ, ನಾಡಿಗೆ ಕೇಡು ಬಯಸುವ ರಾಕ್ಷಸರಿಗೆ ಕಾಲು ಕೆದರಿದ ಹುಲಿಯಾಗಿ ಓದಿನಿಂದ ಮುಂದಾಗಿ ನಿಮ್ಮ ಸೇವೆಯಲ್ಲಿ ದುಡಿವೆ. ಅತ್ತಿಗೆ, ನಾನು ಯಾರು ಗೊತ್ತಾ? ಇಡೀ ಊರಿಗೆ ದೊರೆಯಾದಂತಹ ವಾಗಪ್ಪನ ಮೊಮ್ಮಗ ನಾನು. ಅವನು ಇಟ್ಟ ಹಾದಿ ಅಂತಾನೆ ಸತ್ಯದಿಂದ ನಡೆಯುತ್ತಾನೆ ಹೊನ್ನ. ಯಾರಿಗೂ ಕೇಡುವನ್ನು ಬಯಸುವುದಿಲ್ಲ. ಇದು ನಿಮ್ಮ ಪಾದದಾಣಿಯಾಗಿಯೂ ಸತ್ಯ. ಸಂತೋಷವಾಯ್ತು ಕಣಪ್ಪ. ಈ ನಿಮ್ಮ ಅಣ್ಣ ಅತ್ತಿಗಾರದ ನಮ್ಮ ಜನ್ಮ ಸಾರ್ಥಕವಾಯಿತು. ಮಕ್ಕಳಂತಿರುವ ನೀವು, ನಿಮ್ಮಿಂದಲೇ ಈ ಮನೆಯ ಉಸಿರು ಜೀವಂತ ದೇವರ ಗುಡಿಯಾಗಿರಲಿ. ಇದೇ ಸಂತೋಷಕ್ಕೆ ಹಾಡು ಒಂದು ಸಂಗೀತದ ಗೀತೆಯನ್ನು. ಬಾರಲಿ, ಏನ್ ನಾಸ್ತಾನವ ನನ್ನ ಮೈದನ. ತಾಂಡೆ ಹುಡುಗಿಯರ ಕಣ್ಣು ನನ್ನ ಮೈದನ ಮೇಲೆ ಬೀಳದೇ ಇರಲಿ. ಶುರುವಾಗ್ಲಿ. ತಿಂಗಳ ಬೆಳಕಿನ ಅಂಗಣದಲ್ಲಿ ಅರಳಿದೆ ಪ್ರೀತಿಯ ಸಂಚಾರ. ದೇವರ ಬಂದನು ನಾಚನಬೇಕು, ಸ್ವರ್ಗವಿನಮ್ಮಿ ಸಂಸಾರ. ತಿಂಗಳ ಬೆಳಕಿನ ಅಂಗಣದಲ್ಲಿ ಅರಳಿದೆ ಪ್ರೀತಿಯ ಸಂಚಾರ. ದೇವರ ಬಂದನು ನಾಚನಬೇಕು, ಸ್ವರ್ಗವಿನಮ್ಮಿ ಸಂಸಾರ. ನಮ್ಮೊಳಗೆ ನಮ್ಮೆದೆಯೊಳಗೆ ಸಾವಿರಗಳ ಸುಳಿದೆ. ಅನ್ನ ನಮ್ಮ ಅನ್ನ ಇವನು ನಮ್ಮ ದೇವರು. ಕೋಟಿ ಜನ್ಮ ಬಂದರು ಕೋಟಿ
ನಮ್ಮ ಅಣ್ಣ ಇವನು ನಮ್ಮ ದೇವರು ಕೋಟಿ ಜನ್ಮ ಬಂದರು ನೋಡಿಯಾದನು ಕಾಗಿದ್ದರೆ ಎಲ್ಲ ಚಿಟ್ಟಿಗೆ ಜಾಗ ಇಲ್ಲ ಕಷ್ಟ ಎಲ್ಲ ಅದು ಸಕ್ಕರೆ ಬೆಲ್ಲ ನೀನೇ ಬರಲಿ ಈಗ ಗುಣರು ನೀನೇ ಹಿರಿಯುತ್ತ ಮಗು ಉತ್ತರು ನಮ್ಮ ಮನೆ ಉತ್ತರು ನಮ್ಮ ಮನೆ ನೀನೇ ಬರಲಿ ನೀ ಮಗು ಮಗು ಕಾಗಿದ್ದರೆ ಎಲ್ಲ ಚಿಟ್ಟಿಗೆ ಜಾಗ ಇಲ್ಲ ಕಷ್ಟ ಎಲ್ಲ ಅದು ಸಕ್ಕರೆ ಬೆಲ್ಲ ನೀನೇ ಬರಲಿ ಈಗ ಗುಣರು ನೀನೇ ಹಿರಿಯುತ್ತ ಮಗು ಮಗು ಉತ್ತರು ನಮ್ಮ ಮನೆ ಉತ್ತರು ನಮ್ಮ ಮನೆ ನೀನೇ ಬರಲಿ ಜೈಲಿನ ದೂರವೆಲ್ಲ ಬೇರೆ ಯಾದರೂ ಜೈಲಿಲ್ಲ ಜೈಲಿನ ದೂರವೆಲ್ಲ ಬೇರೆ ಯಾದರೂ ಜೈಲಿಲ್ಲ ಮನಗಳು ಸೇರಿದರೆ ಕೊಂಬೆದ ಮನೆಯಂತೆ ಕೊಂಬೆದ ಮನೆಯವನೇ ಜಗದೇ ನಗರವೆಲ್ಲ ದೊರೆಯಂತೆ ನಾವೆಲ್ಲ ಏನಿಯಾದರೂ ಜೀನಿಲ್ಲ ಪಾಲಿಸದಿದ್ದರೆ ಈ ಚಿತ್ತವೋ ಈ ಚಂದವೋ ಬೆಳಕಿನ ಅಂಗಳಗಳಲ್ಲಿ ಅರಳಿ ಸಂಚಾರ ದೇವರು ಒಬ್ಬರು ಆಗಲೇಬೇಕು ಸ್ವರ್ಗವಿ ನಮ್ಮ ನಮ್ಮೊಳಗೆ ನಮ್ಮ ಮೇಲೆಗೆ ಸಾವಿರ ಕನಸು ನಮ್ಮ ಅಣ್ಣ ಇವನು ನಮ್ಮ ದೇವರು ಜನ್ಮ ಬಂದರು ಬೇರೆಯಾಗಲು ತಮ್ಮಂದ್ರ ನೀವೇನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಕಾಲೇಜ್ಗೆ ಹೋಗಿ ರೆಡಿ ಆಗಿದೆ. ಆಯ್ತು ಅಣ್ಣ ಅತ್ತಿಗೆ ನಾನು ಕೊಡ್ತೀನಿ. ಆಯ್ತಣ್ಣ ಅತ್ತಿಗೆ ನಾವೇನು ಒಳಗೆ ಹೋಗ್ತೀವಿ. ದಣ ಆಗಿರ್ಬೇಕು, ತಣ್ಣೀರು ಕುಡಿರಿ ಒಳಗೆ. ಅತ್ತಿಗೆ ಏನಾದ್ರು ಊಟ ಮಾಡಿದ್ರ ಅಥವಾ ಇಲ್ವಾ? ನಮ್ಗೆ ಹೊಟ್ಟೆ ತುಂಬಾ ಹಸ್ತಾ ಇದೆ. ಅಯ್ಯೋ ಅಡಿಗೆ ಸಿದ್ಧವಾಗಿದೆಪ್ಪ, ನೀವು ಹೋಗಿ ಊಟ ಮಾಡಿ ನಾವು ಬರ್ತೀವಿ. ಆಯ್ತು ಅತ್ತಿಗೆ. ಬಿಸಿ ಬಿಸಿ ಗಸಗಸೆ ಪಾಯಸ ಮಾಡ್ತೀನಿ ಕಣ. ಹೌದಾ? ನಮ್ ಲವ್ಲಿ ಅತ್ತಿಗೆ. ಆಗ್ಲೆಪ್ಪ ಹೋಗ ಹೋಗ. ಅಲ್ಲ ಈಗಲೇ ಹೀಗೆ ನಾಚ್ತಾರೆ ಇವ್ರು, ನಾಳೆ ಹೆಂಡತಿ ಬಂದ್ಮೇಲೆ ಗತಿ ಏನಂತೀನಿ. ನೋಡಿದ್ಯಾ ಕಮಲ ನನ್ನ ತಮ್ಮಂದಿರಾಡಿದ ಮಾತುಗಳನ್ನು? ಅವರಾಡುವ ಒಂದೊಂದು ಮಾತನ್ನು ಕೇಳಿದರೆ ದೇವೇಂದ್ರನ ಸಭೆ ಇಲ್ಲಿ ನಡೆದು ಹೋದಂತಾಗುತ್ತದೆ. ಹಾ, ಇಲ್ಲಿ ಕಮಲ ಏನ್ರಿ
ಒಂದು ಮಾತಿದೆ ಕಮಲ, ನಡೆಸಿಕೊಡುವೆಯ? ಹೇಳ್ರಿ ಅದಾ ಮಾತು. ನೋಡಿ, ನನ್ನ ಕೈ ಹಿಡಿದ ನನ್ನ ಪರಮಾತ್ಮ ನೀವು. ಒಂದೇಕೆ 1000 ಮಾತನ್ನು ಬೇಕಾದ್ರೂ ಕೇಳಿ, ಖಂಡಿತವಾಗೂ ನಡೆಸಿಕೊಡ್ತೀನಿ. ಹಾಗಾದರೆ ಈ ನನ್ನ ತಮ್ಮಂದಿರಿಗೆ ಯಾವುದೇ ತರಹದ ಕಷ್ಟವನ್ನು ಕೊಡದೆ, ಅವರಿಂದೇನಾದರೂ ತಪ್ಪಾದರೂ ತಿದ್ದಿ ಬುದ್ಧಿ ಹೇಳಿ, ಈ ನಾಡಿನ ಭದ್ರಕೋಟೆ ವೀರರೇ ನೀವೆಂದು ಆಶೀರ್ವದಿಸಿ ನಿನ್ನ ಸ್ವಂತ ಮಕ್ಕಳಂತೆ ನೋಡಿಕೊಳ್ಳಬೇಕು. ಇದೇ ನನ್ನ ಕೊನೆ ಆಸೆ. ಅಯ್ಯೋ, ಇಷ್ಟೇ ಏನ್ರಿ? ಅವರಿಬ್ಬರು ನನಗೆ ಮೈದುನರಲ್ಲ, ನನ್ನ ಹೆತ್ತ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾ ಇದ್ದೀನಿ. ಇನ್ನು ಮುಂದೆ ಆದ್ರೂ ಅವರು ನನ್ನ 2 ಕಣ್ಣುಗಳಿದ್ದಂತೆ ರೀ. ನಿಮ್ಮ ಪಾದ ಸಾಕ್ಷಿಯಾಗೂ ಅವರು ನನ್ನ ಮಕ್ಕಳ ಹಾಗೆ ನೋಡ್ಕೊಳ್ತೀನಿ. ಇದು ಚಂದ್ರನ ಭಾವಕ್ಕೆ ತಾರೆ ನಕ್ಕಂತೆ ಈ ನಿನ್ನ ಪತಿರಾಯನ ಕೊಂಡು ನೀ ನಕ್ಕು ಹಾಡು ಒಂದು ಉಭಯಗಾನವ ಅರಳಲೆಂದು ಸಂಗೀತ ಸಮಗ್ರ ಗೀತೆ. ಪತಿಯಾಜ್ಞೆ ಮೀರುವುದುಂಟೆ ಪತಿದೇವ ಆಗ್ಲಿ. ಕಾವೇರಿಯ ನಯನಗೆ ಇವನ ಮುಖವ ಕಂಡಿದ್ದೆ, ತಂಗಾಳಿಯು ನಾಡೊಳಗೆ ಇವನು ಸಿರನೆ ಸೋಕಿದ್ದೆ. ಮೂಗುತಿ ಮುತ್ತು ಚಂದ ವಾನ ಜುಮಕ್ಕೆ ಗತ್ತು ಚಂದ, ಕಾಸಗಲ ಬೊಟ್ಟು ಚಂದ, ನಾಗ ಜಡೆ ಜುಟ್ಟು ಚಂದ. ಕಾಸಗಲ ಬೊಟ್ಟು ಚಂದ, ನಾಗ ಜಡೆ ಜುಟ್ಟು ಚಂದ, ಕೊಲುಬವನ್ನಿ ನಡು ಚಂದ, ಎಲ್ಲ ಮೆಚ್ಚು ತುಡಿ ಚಂದ, ಕಾಣಬೆಲ್ಲಿ ಬೆಳಬಿಕ್ಕಲ ಮಗಳ ಈ ನಡು ಚಂದ. Hi sweetie, I love you. Hi sweetie. ಹೇಳು. ನೀನಂದ್ರೆ ಹೇಳು. ತುಂಬಾ ಇಷ್ಟ. ಮೂಗುತಿ ಮುತ್ತು ಚಂದ, ವಾನ ಜುಮಕ್ಕೆ ಗತ್ತು ಚಂದ, ಕಾಸಗಲ ಬೊಟ್ಟು ಚಂದ, ನಾಗ ಜಡೆ ಜುಟ್ಟು ಚಂದ. ಆಹಾ ಬೆರಳು ಚಂದ, ಕಣ್ಣಿನ ಬೆಳಗಿನಿಂದ ಕಾಲಿನ ಗಜ್ಜೆಗಳೇ ಜಿಗಿಯುವುದು ಮರುಳಾಗಿ, ರೆಪ್ಪೆಗಳ ಮಿಟುಕಿಸೋ ಹರಡಿಸುವರಿ ಚಂದ, 2 ಸೋಪದ ಬೆಳಕ ಹಸಿರಾಗಿಸುವ ಚಂದ, ದೊಡ್ಡ ಜಾತಿ ತುಪ್ಪಣ್ಣರ ಈ ಕೊರೆದ ಮೂಗುತಿ ಮುತ್ತು ಚಂದ, ವಾನ ಜುಮಕ್ಕೆ ಗತ್ತು ಚಂದ, ಕಾಸಗಲ ಬೊಟ್ಟು ಚಂದ, ನಾಗ ಜಡೆ ಜುಟ್ಟು ಚಂದ. ಇವಳ ಚಂದ ಕಣ್ಣು ಜಾರಿ ಬಿದ್ದ, ತಂಗಾಳಿಯು ನಾಡೊಳಗೆ ಇವಳು ಸಿರನೆ ಸೋಕಿದ್ದೆ, ಹಳಹಳಿಯ ಇಬ್ಬನಿಯ ಬಿದ್ದಿ ತೀಡುವ
ಹೆಣ್ಣು ಚಂದ ಕನ್ನಡಪ್ಪನ ರತ್ನದಲ್ಲಿ ಕಣ್ಣು ತುಂಬಿದ ಹೆಣ್ಣು ಚಂದ ಐ ಲವ್ ಯು ಮಾಮ ಐ ಲವ್ ಯು ಮಾಮ ಭೂಭೂತಿ ಮತ್ತು ಚಂದ ಬಾಲಜುಮಿಗೆ ಮತ್ತು ಚಂದ ಆಸಕರ ಮತ್ತು ಚಂದ ಆಗಜನೆ ಮತ್ತು ಚಂದ ಬನ್ನಿ ಪ್ರಸಾದಕ್ಕೆ. ಕಮಲ ನನ್ನ ಹೊಟ್ಟೆ ಹಸಿತಾ ಇದೆ, ಊಟಕ್ಕೆ ಹಾಕು. ನನ್ನ ಪತಿ ದೇವರಿಗೆ ಕೊಳದು ಹೊಟ್ಟೆನೇ ಹಸದೋಯ್ತು. ಬಿಸಿ ಬಿಸಿ ರೊಟ್ಟಿ ತರ್ತೀನಿ ಬರ್ರಿ. ನಡಿ ಕಮಲ. ಬರ್ರಿ. ವಿಜಯದ ಹಾರ ಸೂರ್ಯನು ಎದು ಹೊಂದರೆ ಬಾಯಂದರೆ ಬಂದರೆ ದಿಗ್ವಿಜಯದ ಹಾರ ಪ್ರೀತಿಯ ಸರದಾರ ವಿಜಯದ ಹಾರ ಸೂರ್ಯನು ಎದು ಹೊಂದರೆ ಬಾಯಂದರೆ ಬಂದರೆ ದಿಗ್ವಿಜಯದ ಹಾರ जलने को आग कहते जलने को आग कहते ये मेरा दिल को राग कहते मैं बाहर निकला तो अंडरवर्ल्ड डांट कहते ये साई गौड़ನೆಂಬ ದರ್ಬಾರದಿಂದ ಮೆರೆಯುತ್ತಿರುವ ಆ ನಾಗೇಗೌಡನ ಮಿಲ್ ಮ್ಯಾನೇಜರ್ ಆಗ
ತೆಗೆಬೇಕು ಎಂದು ಬಂದರೆ ಏನು ಮನ ಹೋಗೋಯ್ತಲ್ಲ. ಅವನ ಸಾಕುವ ಮಗಳ ಲಕ್ಷ್ಮಿಯ ರೂಪ ನೋಡಿ ಏನಾಗೇಗೌಡ. ಸಾವಿರಾರು ಬಡ ಕಾರ್ಮಿಕರ ರಕ್ತ ಕುಡಿದು ಕಬ್ಬು ಹಾಕಿಕೊಂಡ್ರು ಈ ನಿನ್ನ ಶ್ರೀಮಂತಿಗೆ ಘಟ್ಟ ಉರುಳಿಸಬೇಕೆಂದರೆ ಆ ನಿನ್ನ ಲಕ್ಷ್ಮಿ ಕೈ ಹಿಡಿಯಲೇಬೇಕು. ರೂಪಕ್ಕೆ ತಕ್ಕಂತೆ ಚಾಣಾಕ್ಷರದಲ್ಲಿ ಕೂಡಿ ಬದುಕಿ ಬಾಳುತ್ತಿರುವ ಅವಳಿಗೆ ನಾ ಗಂಡನಾದರೆ ಪುಂಡನಾಗಿ ಮೆರೆತು ಬಡವರ ಜೀವ ಇರುತ್ತಿರುವ ಈ ನಿನ್ನ ರಾಜಕೀಯವನ್ನೇ ಕಣ್ಣು ಮುಗಿಸಿ ನಾನೇ ಶ್ರೀಮಂತನೆಂದು ಮೆರೆತಿರುವ ಈ ನಿನ್ನ ಲಕ್ಷ್ಮಿ ಭಂಡಾರವನ್ನು ಎತ್ತಿ ಹಾಕಿ ನಾನಿನ್ನ ಲಕ್ಷ್ಮೀಪತಿ ಎನಿಸಿಕೊಳ್ಳದಿದ್ದರೆ ನನ್ನ ಹೆಸರು ಜಗನ್ನಾಥನೇ ಅಲ್ಲ, ಅಲಿಯಾಸ್ ರೌಡಿ ರಾಠೋಡ್. Villains are not bad. Yeah, villains are not bad. Villains are real heroes. That's true. ದಿಗ್ವಿಜಯದ ಹಾರ ಸೂರ್ಯನು ಎದು ಹೊಂದರೆ ಬಾಯಂದರೆ ಬಂದರೆ ದಿಗ್ವಿಜಯದ